ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲರಿಗೂ ಮನೆಯಲ್ಲೇ ಹೇಗೆ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಟನ್ ಬಿರಿಯಾನಿ ಯಾವ ಹೋಟೆಲ್ಗೂ ಕಮ್ಮಿ ಇಲ್ದಿರೋ ಹಾಗೆ ಒಳ್ಳೆ ರುಚಿ ಕೊಡುತ್ತೆ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಆಗಿರೋ ಮಟನ್ ತುಂಬ ಒಳ್ಳೆ ಟೇಸ್ಟ್ ಎಳೆಯುತ್ತೆ ಅಂತ ಮೊಸರಲ್ಲಿ ಹೀಗೆ ನೆನೆಸಿಡೋದು. ಒಂದು ಪ್ಯಾನ್ಗೆ 4 ಸ್ಪೂನು ಎಣ್ಣೆ ಹಾಕಿ 3-4 ಈರುಳ್ಳಿನ ಹೆಚ್ಚಿಕೊಂಡು ಅದರಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಅದು ಬೇರೆ ಥರನೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಡೀಪ್ ಫ್ರೈ ಆದಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಒಲೆ ಮೇಲೆ ಇಟ್ಕೊಂಡು 4 ಸ್ಪೂನ್ ಎಣ್ಣೆ, 4 ಪೀಸ್ ಚಕ್ಕೆ, 8 ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಒಂದು 4-5 ಈರುಳ್ಳಿನ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದೊಂದು ಕಟ್ಟು ಪುದೀನ ಹಾಗೂ ಕೊತ್ತಂಬರಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 7-8 ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿದ್ದೀನಿ. ಟೊಮೆಟೊ ಸ್ವಲ್ಪ ಬೆಂದ ಹಾಗೆ ಆದಮೇಲೆ 1 ಸ್ಪೂನ್ ಅರಿಶಿನ ಪುಡಿ, 4 ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ. ಇಲ್ಲಿ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 4 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂಥ ಮಟನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು 4 ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೋಬೇಕು. ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ನೋಡ್ಕೊಳ್ಳಿ. ನಾವು ಈಗಾಗಲೇ ಡೀಪ್ ಫ್ರೈ ಮಾಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸ್ವಲ್ಪ ಹಾಕಿ ಮಟನ್ ಬೇಯೋದಕ್ಕೆ ನೀರು ಹಾಕಿ ಬೇಯೋಕ್ಕೆ ಬಿಡಿ. ಮತ್ತೊಂದು ಬಾಣಲೆಯಲ್ಲಿ ನೀರಿಗೆ ಸ್ವಲ್ಪ ಎಣ್ಣೆ ಹಾಗೆ ಚಕ್ಕೆ, ಲವಂಗ, 2 ಪಲಾವ್ ಎಲೆ ಎಲ್ಲ ಹಾಕಿ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅಕ್ಕಿ ಬೇಯೋದಕ್ಕೆ ಬಿಡಿ. ಅನ್ನ ಮುಕ್ಕಾಲು ಬೆಂದ ಮೇಲೆ ಅದನ್ನು ತೆಗೆದು ಈಗಾಗಲೇ ಬೆಂದಿರೋ ಅಂಥ ಮಟನ್ನ ಲೇಯರ್ ಆಗಿ ಹಾಕ್ಕೊಳ್ತಾ ಬರೋಣ. ಒಂದು ಲೇಯರಲ್ಲಿ ಮಟನ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಉದುರಿಸ್ಕೊಂಡು ಅದರ ಮೇಲೆ ಮತ್ತೆ ಇನ್ನೊಂದು ಲೇಯರ್ಗೆ ಅನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಉದುರಿಸ್ಕೊಂಡು ಪ್ರತಿಯೊಂದು ಲೇಯರ್ಗೂ ಕೊತ್ತಂಬರಿ ಪುದೀನ ಹಾಗೆ ಮಟನ್ ಈರುಳ್ಳಿ ಹೀಗೆ ಬರೋ ಹಾಗೆ ಮಾಡಿ ಸಿಮ್ ಮಾಡಿ ಒಲೆ ಮೇಲೆ ಇಡಬೇಕು. ಮುಕ್ಕಾಲು ಬೆಂದಿರೋ ಅನ್ನ ಪೂರ್ತಿ ಬೇಯೋವರೆಗೂ ಸಿಮ್ಮಲ್ಲೇ ಇಡಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಒಲೆನ ಹಚ್ಚಿ ಸಿಮ್ಮಲ್ಲಿಟ್ಕೊಂಡು ಅದ್ರ ಮೇಲೆ ಒಂದು ತವಾ ಇಟ್ಟು ಅದ್ರ ಮೇಲೆ ಪಾತ್ರೆನ ಇಟ್ಟು ದಮ್ ಮಾಡಿದ್ದೀನಿ. ಹೀಗೆ ದಮ್ ಮಾಡೋದಾದರೆ ಒಂದು 20 ನಿಮಿಷ ಸಿಮ್ಮಲ್ಲಿ ದಮ್ ಆಗಬೇಕು. 20 ನಿಮಿಷ ಆದಮೇಲೆ ನೋಡಿ ಹೇಗೆ ಬಿರಿಯಾನಿ ರೆಡಿಯಾಗಿದೆ ಅಂತ. ಇದು ಯಾವ ಹೋಟೆಲ್ ಶೈಲಿಗೂ ಕಮ್ಮಿ ಇರೋದಿಲ್ಲ. ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಎಕ್ಸ್ಟ್ರಾ ಎಸೆನ್ಸ್ ಆಗಲಿ ಯೂಸ್ ಮಾಡದೆ ಮನೆಯಲ್ಲೇ ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಮಟನ್ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಇಲ್ಲಿ ಯೂಸ್ ಮಾಡಿಲ್ಲ. ಬಿಸಿಯಾಗಿರೋ ಹಾಗೆ ಒಂದು ಒಳ್ಳೆ ರೈತ ಜೊತೆ ಮಟನ್ ಬಿರಿಯಾನಿನ ಸರ್ವ್ ಮಾಡಿಕೊಡಿ. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.